ಈಗ ನೀವು ನೋಡಿದ್ದು ಒಂದು ಘಟನೆ. ಆದರೆ ಇನ್ನೊಂದು ಘಟನೆ, ಯುವತಿಗೆ ಡ್ರಗ್ಸ್ ನೀಡಿ ಆಕೆಯನ್ನು ಲೈಂಗಿಕವಾಗಿ ಬಳಸಿಕೊಂಡಿರ್ತಕ್ಕಂಥ ಒಂದು ಘಟನೆ. ಬೆಂಗಳೂರಿನಲ್ಲಿ ಯುವತಿಗೆ ಡ್ರಗ್ಸ್ ನೀಡಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಜೊತೆಗೆ ವಿಡಿಯೋ ಮಾಡಿ ಯುವತಿಗೆ ಬೆದರಿಕೆ ಹಾಕಿದ ಆರೋಪ ಕೂಡ ಕೇಳಿಬಂದಿದೆ. ಆಂಧ್ರ ಮೂಲದ ಲಕ್ಷ್ಮೀ ರೆಡ್ಡಿ ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿರೋದು. ಏನೋ ಬರ್ತ್ಡೇ ಇದೆ ಅಂತಂದ್ಬಿಟ್ಟು ಖಾಸಗಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ದೌರ್ಜನ್ಯ ಮಾಡಿದಾನಂತೆ. ಆಮೇಲೆ ವಿಡಿಯೋ ಮಾಡ್ಕೊಂಡಿದ್ದಾನೆ. ವಿಡಿಯೋ ತೋರಿಸಿ ಹಲವು ಬಾರಿ ಆಕೆಯ ಮೇಲೆ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. ಏನೋ ಕಸ್ಟಮರ್ ಕೇರ್ನಲ್ಲಿ ಪರಿಚಯವಾಗಿದ್ದಂತೆ ಲಕ್ಷ್ಮೀ ರೆಡ್ಡಿ ಅನ್ನುವಂಥವನು. ಈಕೆ ಯುವತಿ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್. ದೂರು ನೀಡ್ತಾ ಇದ್ದಂತೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಪ್ರಕರಣ ದಾಖಲಾಗಿದೆ, ಪೊಲೀಸರು ಹಿಡಿತಾರೆ. ಬಟ್ ಈ ಥರದ್ದು ಮೇಲಿಂದ ಮೇಲೆ ಘಟನೆಗಳು ನಡೀತಾ ಇದೆ. ನೋಡಿ, ನಿಮಗೆ ಪ್ರತಿಯೊಂದು ಈ ಥರ ಇನ್ಸಿಡೆಂಟ್ಗಳಲ್ಲೂ ಆಲ್ಮೋಸ್ಟ್ ಹೊರ ರಾಜ್ಯದವರ ಒಂದು ಪಾತ್ರ ಇದ್ದೇ ಇರುತ್ತೆ. ಆ ಯುವತಿ ಆಗಿರ್ಬೋದು, ಯುವಕ ಆಗಿರ್ಬೋದು, ಅವ್ರು ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದು ಇಲ್ಲಿ ದೌರ್ಜನ್ಯಗಳನ್ನ ಮಾಡ್ತಕ್ಕಂಥದ್ದು, ಅದು ಎಷ್ಟು ಈಸಿಯಾಗಿ ಬೆಂಗಳೂರನ್ನು ಅವರು ತಗೊಂಡಿರಬಹುದು ಅಂತ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈ ಇನ್ಸಿಡೆಂಟ್ ನಡೆದದ್ದು ಯಾವಾಗ, ಮತ್ತು ಏನು ದೂರು ದಾಖಲಾಗಿದೆ, ದೂರಿನ ವಿವರ ಏನು? ಅರವಿಂದ್, ಲಕ್ಷ್ಮೀ ರೆಡ್ಡಿ ಎಂಬ ಯುವಕ ಅಂದರೆ ಯುವತಿಯನ್ನು ಪರಿಚಯ ಮಾಡಿಕೊಂಡು ಆಕೆಗೆ ಖಾಸಗಿತನವನ್ನು ಬಳಸ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಆರೋಪದ ಮೇಲೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ನೊಂದ ಯುವತಿ ದೂರನ್ನು ಕೊಟ್ಟಿರುವಂಥದ್ದು. ದೂರಿನ ಆಧಾರದ ಮೇಲೆ ಈಗಾಗಲೇ ಹೈಗ್ರೌಂಡ್ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಬಹಳ ಪ್ರಮುಖವಾಗಿ ಯುವತಿ ಕಸ್ಟಮರ್ ಕೇರ್ನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಯಾಗಿರುವಂಥ ಲಕ್ಷ್ಮೀ ರೆಡ್ಡಿ ಅವರಿಗೆ ಪರಿಚಯವಾಗುತ್ತೆ. ಪರಿಚಯ ಆದ ಬಳಿಕ ಅವರಿಬ್ಬರು ಕೂಡ ಪರಿಚಯ ಆದಂಥ ಸಂದರ್ಭದಲ್ಲಿ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋಗಿ ಈ ಲಕ್ಷ್ಮೀ ರೆಡ್ಡಿ ಎಂಬ ಯುವಕ ಅಲ್ಲಿ ಆಕೆ ಜೊತೆ ಅಸಭ್ಯವಾಗಿ ನಡೆದುಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿ ಆ ಯುವತಿ ಸದ್ಯ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂಥದ್ದು. ದೂರಿನ ಆಧಾರದ ಮೇಲೆ FIR ಮಾಡಿಕೊಂಡಿರುವಂಥ ಪೊಲೀಸರು ಈಗ ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಭಾನುವಾರ ಬೆಳಗ್ಗೆನೇ ಈ ಥರದ ಸುದ್ದಿಗಳೇ ಬೆಂಗಳೂರಿನಲ್ಲಿ ಬರ್ತಾ ಇದ್ದರೆ ಎಂಥವ್ರಿಗೂ ಕೂಡ ಆತಂಕ ಆಗುತ್ತೆ. ಎಷ್ಟೋ ಜನ ದೂರಿನ ಹೆಣ್ಣುಮಕ್ಕಳು ಬೆಂಗಳೂರಿನಲ್ಲಿ ಕೆಲಸ ಸಿಗುತ್ತೆ, ಇಲ್ಲಿ ಹೋಗ್ತೀವಿ, PG ನಲ್ಲಿ ಇರ್ತೀವಿ ಅಂತೆಲ್ಲ ಅಂದ್ಕೊಂಡ್ರು ಪೇರೆಂಟ್ಸ್ ಒಪ್ತಾ ಇಲ್ಲ. ಕಾರಣ ಏನು ಅಂತಂದರೆ ಇಂಥ ಘಟನೆಗಳು ನಡೀತಾ ಇರೋದ್ರಿಂದನೇ ಹೀಗಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಮತ್ತಷ್ಟು ಬಿಗಿ ಕ್ರಮ ಕೈಗೊಳ್ಳಬೇಕಾಗಿದೆ.